ಸೊ ಒಂದು ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ ಒಬ್ಬ, ಏನು ಬ್ಯಾಕ್ ಗ್ರೌಂಡ್ ಇಲ್ಲ, ಏನು ಇಲ್ಲ, ಸಪೋರ್ಟ್ ಇಲ್ಲ, ಮತ್ತೆ ಒಂದ್ ಸ್ಕಿಲ್ ಮಾತ್ರ ಕಲ್ತ್ಕೊಂಡು ಮುಂದೆ ಬರ್ತಿದ್ದಾನೆ. ತುಂಬಾ ವರ್ಷ ಸ್ಟ್ರಗಲ್ ಮಾಡಿ ಅವನು ಸರಿ ಇಲ್ಲ ಅಂತ ಜನ ನಕ್ಕುದ್ರು ಕೂಡ ಹಲೋ ಭಾಸ್ಕರ್ ನಾಯಕ್ ಅಂತ ಮಾತಾಡಿಸ್ತಾ ಇದ್ದಾರೆ. ನಾಟ್ ಲಕ್ ಇನಿಷಿಯಲಿ ಏನಂದ್ರೆ ಆ ಜನ ತುಂಬಾ ವರ್ಷದ ಸ್ಟ್ರಗಲ್ ಆಗಿ ಅವನಿಗೆ ಬಗ್ಗೆ ನಗ್ತಾ ಇದ್ರು ಯಾವ್ದೋ ಒಬ್ಬ ಹುಡುಗನ ಮೇಲೆ. ಬಟ್ ಅವನು ಇವತ್ತು ಸಕ್ಸಸ್ಫುಲ್ ಆಗಿದ್ದಾನೆ. ಏನಕ್ಕೆ ಅಂದ್ರೆ ಅವನ ಸ್ಕಿಲ್ ಇಂದ ಅವ್ನು ಸಕ್ಸಸ್ಫುಲ್ ಆಗಿದ್ದಾನೆ. ಬಟ್ ಫಸ್ಟ್ ಅವನ ಸ್ಟಾರ್ಟಿಂಗ್ ವರ್ಷ ಬಿಗಿನಿಂಗ್ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಅವನು ಲಕ್ಕಿ ಇರ್ಲಿಲ್ಲ. ಆಮೇಲೆ ಸ್ಕಿಲ್ ನ ಕಲ್ತು ಇವೆಂಚುಲಿ ಬಿಕಮ್ ಎ ಲಕ್ಕಿ ಗಾಯ್. ಭಾಸ್ಕರ್ ನಾಯಕ್ ಅವ್ರನ್ನ ಹಲೋ ಅಂತ ಇದ್ದಾರೆ ನಮ್ಮ ಶಿವಮ್ ಅವರು. ಹಲೋ ನಮಸ್ಕಾರ ಹಾಲ್. ಸೊ ಲಕ್ ಏನಂದ್ರೆ ಆ ಟೈಮಿಗೆ ಮಾತ್ರ, ಆದ್ರೆ ಸ್ಕಿಲ್ ಅನ್ನೋದು ನಿಮ್ಮ ಹಣೆ ಬರಹನ ಬರೆಯುತ್ತೆ. ನಿಮ್ಮ ಸ್ಕಿಲ್ ಯಾವತ್ತು ನಿಮ್ ಲೈಫ್ ಟೈಮಲ್ಲಿ ನಿಮ್ಗೆ ಪರ್ಮನೆಂಟ್ ಆಗಿರುತ್ತೆ. ಸೊ ಹಾಗಾಗಿ ಅದು ಓಕೆ, ಡೋಂಟ್ ವರಿ, ಐ ವಿಲ್ ಬಿ ದೇರ್ ಅಂತೆ. ಏನು RBN, ಪ್ಲೀಸ್ ಸಬ್ಸ್ಕ್ರೈಬ್ ಟು ಶಿವೋಹ ಎಸರ್ ಅಂತೆ. ಅವರು ಚಾನಲ್ ಇಲ್ಲ ಭಾಸ್ಕರ್ ಅವರು, ಜಸ್ಟ್ ನನ್ನ ಸಪೋರ್ಟಿಗೆ ಬಂದು ಸಪೋರ್ಟ್ ಮಾಡೋದು. ದ ಕಾಸ್ಟ್ಯೂಮ್ ಇಸ್ ನೈಸ್, ಗುಡ್ ಲುಕಿಂಗ್ ಅಂತೆ. ಥ್ಯಾಂಕ್ ಯು ಕಿರಣ್. ಇದ್ದು ಸಪೋರ್ಟ್ ಮಾಡು ಲೈವ್ ಅಲ್ಲಿ ಒಂದ್ ಸ್ವಲ್ಪ ಹೊತ್ತು. ನಾನು ಲೈವ್ ಮುಗಿದ ನಂತರ ಕಂಪ್ಲೀಟ್ ವಿಡಿಯೋ ಒಂದ್ಸತಿ ವಾಚ್ ಮಾಡು ಆಯ್ತಾ. ಹೂ ನೋಸ್ ಗಾಡ್ಸ್ ಗೇಮ್, ಹೂ ಕ್ಯಾನ್ ಸ್ಟ್ಯಾಂಡ್ ಅಗೇನೆಸ್ಟ್ ಹಿಮ್ ಅಂತೆ. ದೇವರಾಟ ಬಲ್ಲವರ್ಯಾರು, ಆತನ ಎದುರು ನಿಲ್ಲುವರ್ಯಾರು. ಕೇಳದೆ ಸುಖವ ಕೊಡುವ, ಹೇಳದೆ ದುಃಖವ ಕೊಡುವ, ತನ್ನ ಮನದಂತೆ ತಿಳಿಸಿ ಕುಣಿಸಿ ಆಡುವ. ದೇವರಾಟ ಬಲ್ಲವರ್ಯಾರು, ಆತನ ಎದುರು ನಿಲ್ಲುವರ್ಯಾರು. ಓಕೆ ಓಕೆ. ಸೊ ನೀವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿದ್ರೆ ನಾನು ಟ್ರೈ ಮಾಡಿದೆ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದಕ್ಕೆ. ಅದು ಗೊತ್ತಾಯ್ತು ನನ್ಗೆ, ಫ್ಲಾಶ್ ಆಯ್ತು. ಸೊ ಹಾಗಾಗಿ ಏನಂತೀರಾ ಭಾಸ್ಕರ್ ಅವರೇ? ಸೊ ಈಗ ಹೇಳಿ. ಸೊ ನಿಮ್ಗೆ ಜೀವನದಲ್ಲಿ ಯಾವತ್ತಾರು ಲಕ್ ಒಂದು ಸ್ಟ್ರೈಕ್ ಆದಾಗ, ನೀವು ಅದೃಷ್ಟ ಬಂದಾಗ ರೆಡಿ ಇದ್ರ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಅಂತ ಹೇಳಿ. ಇಫ್ ಯು ಕುಡ್ ಹಿಯರ್ ವಾಟ್ ವಿ ರೋಟ್ ಇನ್ ಅವರ್ ಓನ್ ವರ್ಡ್ಸ್, ಐ ವುಡ್ ಬಿ ಹ್ಯಾಪಿ ಟು ಹಿಯರ್ ಇಟ್. ದಟ್ಸ್ ವೈ ಐ ಸೆಡ್ ನರೇಟರ್. ಓಕೆ ನಿರೂಪಕರೇ, ವಾಟ್ ಈಸ್ ಆರ್ಯ ಬ್ರೋ ಡೂಯಿಂಗ್? ಹಿ ಈಸ್ ಟಾಕಿಂಗ್ ಟು ಹಿಸ್ ಫಾದರ್. ನೋ ಅಂತೆ. ಬನ್ರಿ ಲಕ್ಷ್ಮಿ, ಅವಾಗಿಂದ ಕರಿತಿದ್ದೀನಿ ಟುಗೆದರ್ ಲೈವ್. ಏಯ್ ಕಿರಣ್, ಟುಗೆದರ್ ಲೈವ್ ಬಾ ಒಂಚೂರು. ಟುಗೆದರ್ ಲೈವ್ ಮಾಡಿ ಪ್ರಯೋಜನ ಏನು ನನಗೆ? ಸುಮ್ನೆ ಇಲ್ಲಿ ಹಾಕ್ಬಿಟ್ಟು ಟುಗೆದರ್ ಲೈವ್ ಯಾರು ಬರ್ಲಿಲ್ಲ ಅಂದ್ರೆ ಟುಗೆದರ್ ಲೈವ್ಗೆ ವೇಸ್ಟ್ ಆಗುತ್ತೆ. ಬಾರೋ ಒಂದ್ 10 ನಿಮಿಷ ಬಂದು ಹೋಗು ಟುಗೆದರ್ ಲೈವ್ಗೆ. ಆಗ್ತಿಲ್ಲ ಸಿಸ್ಟರಾ? ನಿಮಗ್ ಬರಕ್ ಗೊತ್ತಾಗ್ತಿಲ್ಲ ಅಂತ ಅನ್ಕೋತಾ ಇದ್ದೀನಿ ನಾನು. ಲಕ್ಷ್ಮಿ ಸಿಸ್ಟರ್ ಬನ್ನಿ. ಕಿರಣ್ ಬಂದು ತೋರ್ಸು ಒಂದ್ ಸ್ವಲ್ಪ ಅವ್ರಿಗೆ ಹೇಗೆ ಅನ್ಬಿಟ್ಟು. ಅಥವಾ ಎಲ್ಲರಿಗೂ ಬರಕ್ ಆಗ್ತಿಲ್ವಾ? ಯಾಕೆ ಮೊನ್ನೆ ಇವಾಗ ತಾನೆ ಯಾರೋ ಜಾಯ್ನ್ ಆಗಿದ್ರು ನಮ್ಮ ಲೈವ್ ಅಲ್ಲಿ, ನಮ್ಮ ಅಲ್ತಾಫ್ ಜಾಯ್ನ್ ಆಗಿದ್ರು. ಗುಡ್ ಲಕ್ ಲಕ್ಷ್ಮಿ ಅಂತೆ. ರೀ ಕಿರಣ್, ಒಂದ್ ನಿಮಿಷ ಟುಗೆದರ್ ಲೈವ್ ಬರಕ್ ಆಗ್ತಿಲ್ಲ ಅಂತ ಹೇಳ್ತಾ ಇದಾರೆ ನಮ್ಮ ಲಕ್ಷ್ಮಿ ಮೇಡಮ್. ಬಂದು ತೋರ್ಸಿ ಅವ್ರಿಗೆ ಹೆಂಗೆ ಅನ್ಬಿಟ್ಟು. ಹಾಯ್ ಲಕ್ಷ್ಮಿ ಸಿಸ್ಟರ್, ಕಮ್ಯುನಿಟಿ ಪೋಸ್ಟ್ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ಬನ್ರಿ. ಕಿರಣ್ ಬಂದು ತೋರ್ಸು. JK ಎಡಿಟ್ಸ್ ಕಿರಣ್ ಲೈವ್ ಟುಗೆದರ್ ಲೈವ್ ಬಂದು ತೋರ್ಸು ಮೇಡಮ್ಗೆ ಹೇಗೆ ಅಂತ ಬರೋದು ಅಂತ. ನಾನು ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ. ಕಮ್ಯುನಿಟಿ ಪೋಸ್ಟ್ ಹೋಗಿ, ಅಲ್ಲಿ ಹೋಗಿ ಲಿಂಕ್ ಕ್ಲಿಕ್ ಮಾಡಿ ಬನ್ನಿ ಮೇಡಮ್, ನನ್ನ ಚಾನಲ್ಗೆ ಹೋಗಿ ಅಂತ ಹೇಳ್ತಾ ಇದ್ದೀನಿ. ಐ ಕಾಂಟ್ ಐದರ್ ಅಂತೆ. ಯಾಕೆ? ಕಿರೀಟ ನನ್ನದೇ ಅಂತೆ. ಯಾಕೆ? ನಂಬರ್ 1 ಟಾಪ್ ಪೊಸಿಷನ್ ಫ್ಯಾನ್ ಅಲ್ಲಿ ನಮ್ ಇವತ್ತು ಭಾಸ್ಕರ್ ನಾಯ್ಕ್ ಅವರೇ ಇರೋದು, ಅವ್ರ ಪಿನ್ನೈಡಿಗೆಲ್ಲ ಕನೆಕ್ಟ್ ಆಗಿ. ಓಕೆ, ಸೊ ನೀವು ಲಕ್ ಏನಾದ್ರು ನಿಮ್ಮ ಅದೃಷ್ಟದ ಬಾಗಿಲು ಬಂದು ಬಡಿದಾಗ ನೀವು ರೆಡಿ ಇದ್ರಾ ಅಂತ ಯೋಚನೆ ಮಾಡಿ. ಅದಕ್ಕೆ ಯೋಚನೆ ಮಾಡಿ ಆನ್ಸರ್ ಮಾಡಿ. ಸ್ಕಿಲ್ ಬಿಲ್ಡ್ ಮಾಡೋದನ್ನ ಪೋಸ್ಟ್ಪೋನ್ ಮಾಡಿದ್ರ? ನಾ ಮಾಡ್ಕೋಬೇಕಾಗಿತ್ತು ಅಂತ ಯೋಚನೆ ಮಾಡಿದ್ರ ಯಾವತ್ತಾರು ಲೈಫ್ ಅಲ್ಲಿ? ಸೊ ನೆಕ್ಸ್ಟ್ 1 year ಅಲ್ಲಿ ಸ್ಕಿಲ್ ಬಿಲ್ಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ಎಸ್ ಐ ಡೂ ಅಂತೆ. ಸೂಪರ್ ಅಂತ ಇದಾರೆ. ಥ್ಯಾಂಕ್ ಯು. ಸೊ ಹೇಳಿ, ನನ್ನ 3 ಪ್ರಶ್ನೆ. ಲಕ್ ಬಂದಾಗ, ಅದೃಷ್ಟವ ಬಂದು ನಿಮ್ಮ ಬಾಗಿಲಿಗೆ ಬಡಿದಾಗ ನೀವು ರೆಡಿ ಇದ್ರಾ? ನನ್ನ 3 ಪ್ರಶ್ನೆ ಇದೆ.